ಸೊ ಸ್ನೇಹಿತರೆ ನೋಡಿ, ಗೃಹಲಕ್ಷ್ಮಿ 8ನೇ ಕಂತಿನ ಹಣವನ್ನು ಈ ಜಿಲ್ಲೆಗಳಿಗೆ ಅಂದ್ರೆ ಈ ತಾಲೂಕಿನಲ್ಲಿ ಬರುವಂತಹ ಎಲ್ಲಾ ಮಹಿಳೆಯರಿಗೆ ಗೃಹಲಕ್ಷ್ಮಿ 8ನೇ ಕಂತಿನ ಹಣವನ್ನು ಇವತ್ತು ರಿಲೀಸ್ ಮಾಡುತ್ತಿದ್ದಾರೆ. ನೋಡಿ, ನಿಮಗೆ ಹೇಳುವುದಾದ್ರೆ ಗೃಹಲಕ್ಷ್ಮಿ 7ನೇ ಕಂತು ಯಾರಿಗೆ ಬಂದಿದೆಯೋ ಅವರಿಗೆ ಖಂಡಿತವಾಗಿಯೂ 8ನೇ ಕಂತಿನ ಹಣವನ್ನು ರಿಲೀಸ್ ಮಾಡುವ ಕುರಿತು ಕರ್ನಾಟಕ ಸರ್ಕಾರ ದೊಡ್ಡ ಮಟ್ಟದ ಅವಧಿಯನ್ನು ಕೂಡ ಹೊಂದಿಕೊಂಡಿದೆ. ನೋಡಿ ಸ್ನೇಹಿತರೆ, ನೀವು ಮೊದಲ ಬಾರಿಗೆ ವಿಡಿಯೋನ ನೋಡ್ತಾ ಇದ್ರೆ ನಮ್ಮ ವಿಡಿಯೋಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದೇ ಒಂದು ಲೈಕ್ ಮಾಡಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ. ಅರ್ಧದಲ್ಲಿ ನೋಡಬೇಡಿ, ಏಕೆಂದ್ರೆ ವಿಡಿಯೋನ ಪೂರ್ತಿಯಾಗಿ ಅರ್ಥವಾಗುತ್ತಿಲ್ಲ. ಅದಕ್ಕೆ ನೋಡಿ ಸ್ನೇಹಿತರೆ, ನಿಮಗೆ ಹೇಳುವುದಾದ್ರೆ ಗೃಹಲಕ್ಷ್ಮಿ 7 ಮತ್ತು 8ನೇ ಕಂತಿನ ಹಣವನ್ನು ಇನ್ನೂ ಬಂದಿಲ್ಲ ಅಂತ ಕರ್ನಾಟಕ ರಾಜ್ಯ ಕಮೆಂಟ್ ನಲ್ಲಿ ಕಮೆಂಟ್ ಹಾಕ್ತಾನೆ ಇದೆ. ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಬರುವಂತಹ ಗೃಹಲಕ್ಷ್ಮಿ ಮಹಿಳೆಯರು ಇನ್ನೂ ಅವರ ಖಾತೆಗೆ 8ನೇ ಕಂತಿನ ಹಣವನ್ನು 2,000 ರೂಪಾಯಿ ಇನ್ನೂ ಜಮಾವಣೆ ಆಗಿಲ್ಲ ಅಂತ ಹೇಳ್ತಾ ಇದ್ರಿ. ನೋಡಿ, ನಿಮಗೆ ಹೇಳುವುದಾದ್ರೆ ಗೃಹಲಕ್ಷ್ಮಿ 6ನೇ ಕಂತು ಮತ್ತು 7ನೇ ಕಂತು ಯಾರಿಗೆ ಬಂದಿದೆಯೋ ಅವರಿಗೆ ಇವತ್ತು ಖಂಡಿತವಾಗಿಯೂ ನಿಮ್ಮ ಖಾತೆಗೆ 2,000 ರೂಪಾಯಿ ಹಣವನ್ನು 8ನೇ ಕಂತಿನ ಹಣವನ್ನು ಗ್ಯಾರಂಟಿ ನಿಮ್ಮ ಖಾತೆಗೆ ಬಂದು ಬೀಳುತ್ತದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸಿಕೊಟ್ಟಿದ್ದೀನಿ. ನೋಡಿ, ನಿಮಗೆ ಹೇಳುವುದಾದ್ರೆ ಯಾವ ಕಂತುಗಳಲ್ಲಿ ಬರುವಂತ ಗೃಹಲಕ್ಷ್ಮಿ 8ನೇ ಕಂತಿನ ಹಣವನ್ನು ಕೂಡ 2,000 ರೂಪಾಯಿ ಹಣವನ್ನು ಯಾರಿಗೆ ಬರುತ್ತದೆ ಅಂತ ಹೇಳುವುದಾದ್ರೆ ನೋಡಿ, ಕರ್ನಾಟಕದ ಪ್ರಜೆ ಆಗಿರುವ ಕರ್ನಾಟಕದ ಮಹಿಳೆಯರಲ್ಲಿ ಗೃಹಲಕ್ಷ್ಮಿ ಮಹಿಳೆಯರಿಗೆ 7ನೇ ಕಂತಿನ ಹಣವನ್ನು ಯಾರಿಗೆ ಬಂದಿದೆಯೋ ಅವರಿಗೆ ಖಂಡಿತವಾಗಿಯೂ 8ನೇ ಕಂತಿನ ಹಣವನ್ನು ಇವತ್ತು ಸಂಜೆ ಒಳಗಡೆ ನಿಮ್ಮ ಖಾತೆಗೆ ಬಂದು ಬೀಳುತ್ತದೆ ಅಂತ ರಾಜ್ಯ ಸರ್ಕಾರದಿಂದ ಮಾಹಿತಿ ಬಂದಿದೆ. ಮತ್ತು 7ನೇ ಕಂತಿನ ಹಣವನ್ನು ಬರಲಾರದವರಿಗೆ ಯಾವಾಗ 2,000 ರೂಪಾಯಿ ಹಣವನ್ನು ಬರುತ್ತದೆ ಅಂತ ಹೇಳುವುದಾದ್ರೆ ನೋಡಿ, ಗೃಹಲಕ್ಷ್ಮಿ ಮಹಿಳೆಯರಿಗೆ ಹೇಳುವುದಾದ್ರೆ 6ನೇ ಕಂತಿನ ಹಣವನ್ನು ಕೂಡ ನಿಮ್ಮ ಖಾತೆಗೆ ಬಂದಿದ್ದಾರೆ. ಅಂದ್ರೆ 1ರಿಂದ 6ನೇ ಕಂತಿನ ಹಣವನ್ನು ನಿಮ್ಮ ಖಾತೆಗೆ ಬಂದಿದ್ದಾರೆ. ಇವತ್ತು ಇಲ್ಲ ನಾಳೆ ನಿಮಗೆ 7ನೇ ಕಂತಿನ ಹಣ ಮತ್ತು 8ನೇ ಕಂತಿನ ಹಣ ಟೋಟಲ್ ಆಗಿ 4,000 ರೂಪಾಯಿ ಹಣವನ್ನು ಜಮಾವಣೆ ಆಗುತ್ತದೆ ಅಂತ ರಾಜ್ಯ ಸರ್ಕಾರದಿಂದ ಮಾಹಿತಿ ಬಂದಿದೆ. ನೋಡಿ ಸ್ನೇಹಿತರೆ, ನಿಮಗೆ ಹೇಳುವುದಾದ್ರೆ ನೋಡಿ, ಗೃಹಲಕ್ಷ್ಮಿ 7 ಮತ್ತು 8ನೇ ಕಂತಿನ ಹಣವನ್ನು ಕರ್ನಾಟಕ ರಾಜ್ಯ 31 ಜಿಲ್ಲೆಗಳಲ್ಲಿ ಬರುವಂತಹ ಗೃಹಲಕ್ಷ್ಮಿ ಮಹಿಳೆಯರಲ್ಲಿ 1,80,00,000 ಮಹಿಳೆಯರಿಗೆ ಗೃಹಲಕ್ಷ್ಮಿ 2,000 ರೂಪಾಯಿ ಹಣವನ್ನು ಇನ್ನು ಕೆಲವು ಜಿಲ್ಲೆಗಳಿಗೆ ಜಮಾವಣೆ ಆಗಿಲ್ಲ. ಅಂದ್ರೆ ಕೆಲವು ಜಿಲ್ಲೆಗಳಲ್ಲಿ ಬರುವಂತಹ ಗೃಹಲಕ್ಷ್ಮಿ ಮಹಿಳೆಯರಿಗೆ ಮಾತ್ರ ಈ ಹಣವನ್ನು ಏಕೆ ಬಂದಿಲ್ಲ. ನಿಮಗೆ ಹೇಳುವುದಾದ್ರೆ ನಿಮಗೆ 7ನೇ ಕಂತಿನ ಹಣವನ್ನು ಬಂದಿದ್ದರೆ ನಿಮ್ಮ ಖಾತೆಗೆ ಖಂಡಿತವಾಗಿ 2,000 ರೂಪಾಯಿ ಹಣವನ್ನು ಬಂದೇ ಬರುತ್ತದೆ. ನೀವು ಚಿಕ್ಕ ಕೆಲಸವನ್ನು ಕಂಪಲ್ಸರಿ ಮಾಡಬೇಕು. ಯಾವುದು ಆ ಚಿಕ್ಕ ಕೆಲಸ ಅಂತ ಹೇಳುವುದಾದರೆ ನೋಡಿ ಸ್ನೇಹಿತರೆ, ನಿಮಗೆ ಹೇಳುವುದಾದರೆ ನಿಮ್ಮ ಖಾತೆಯಲ್ಲಿ ಇರುವಂತಹ ನೇಮ್ ಮತ್ತು ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಇರುವಂತಹ ನೇಮ್ ಮತ್ತು ನಿಮ್ಮ ಗೃಹಲಕ್ಷ್ಮಿ ಸ್ಕೀಮ್ಗೆ ಅರ್ಜಿ ಹಾಕಿರುವ ಫಾರ್ಮ್ ಬಲ್ಲಿ ಇರುವಂತಹ ನೇಮ್ 3 ಕರೆಕ್ಟ್ ಆಗಿ ಇದ್ದಾವೆ ಇಲ್ಲ ಅಂತ ಒಂದು ಸಲ ನೀವು ಚೆಕ್ ಮಾಡಿಸಿಕೊಳ್ಳಿ. ಏಕೆಂದ್ರೆ ಒಂದು ಸ್ಪೆಲ್ಲಿಂಗ್ ಕೂಡ ಮಿಸ್ಮ್ಯಾಚ್ ಆಗಿದ್ರೆ ನಿಮಗೆ 8ನೇ ಕಂತಿನ ಹಣವನ್ನು ಕೂಡ ಇನ್ನು ಮುಂದೆ ಬರುವುದಿಲ್ಲ ಅಂತ ಹೇಳ್ಬಹುದು. ಏಕೆ ಇಷ್ಟು ಸ್ಟ್ರಿಕ್ ಮಾಡಿದೆ ಅಂತ ಹೇಳುವುದಾದ್ರೆ ನೋಡಿ, ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡುವ ಸರ್ಕಾರಕ್ಕೆ ಒಂದೇ ಒಂದು ಕ್ಲೂ ಸಿಕ್ಕರೆ ಸಾಕು. ಅಂದ್ರೆ ನಿಮಗೆ ಏನಾದರೂ ಮೊಬೈಲ್ ನಂಬರ್ ಲಿಂಕ್ ಮತ್ತು ಸೀಡಿಂಗ್ ಆಗದೆ ಇರುವುದು ಮತ್ತು ನಿಮ್ಮ ನೇಮ್ ನಲ್ಲಿ ಒಂದು ಸ್ಪೆಲ್ಲಿಂಗ್ ಮಿಸ್ಮ್ಯಾಚ್ ಆಗಿರುವುದು ಅಷ್ಟು ನೋಡಿದರೆ ಸಾಕು, ಅವರು ನಿಮ್ಮ ಖಾತೆಯನ್ನು ರದ್ದುಗೊಳಿಸಲಾಗುತ್ತದೆ. ಏಕೆಂದ್ರೆ ನೋಡಿ, ಗೃಹಲಕ್ಷ್ಮಿ 8ನೇ ಕಂತಿನ ಹಣವನ್ನು ಬಹಳಷ್ಟು ಕರ್ನಾಟಕ ರಾಜ್ಯದಲ್ಲಿ ಅಪ್ಡೇಟ್ ಗಳನ್ನು ತರ್ತಾ ಇದ್ದಾವೆ. ಮತ್ತು ಯಾವ ಅಪ್ಡೇಟ್ಗಳು ಮತ್ತು ನಿಮಗೆ ದಿನನಿತ್ಯ ವಿಡಿಯೋನ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಗೃಹಲಕ್ಷ್ಮಿ ಅನ್ನ ಭಾಗ್ಯ ಮತ್ತು ಸರ್ಕಾರದ ಎಲ್ಲಾ ಮಾಹಿತಿಗಳ ಸೌಲಭ್ಯಗಳ ಮಾಹಿತಿಯನ್ನು ನೀವು ನೋಡಬಹುದು. ಮತ್ತು ನಿಮಗೆ ಯಾವುದೇ ಸೌಲಭ್ಯಗಳ ಮಾಹಿತಿ ಬಗ್ಗೆ ಬೇಕಾದ್ರೆ ಕಮೆಂಟ್ ಮಾಡಿ ಮತ್ತು ನಾವು ಅದರ ಬಗ್ಗೆ ಒಂದು ಸಪರೇಟ್ ಆಗಿ ವಿಡಿಯೋನ ಮಾಡ್ತಾ ಇರ್ತೀವಿ. ನೋಡಿ ಗೆಳೆಯರೆ, ನೀವು ನಮ್ಮ ವಿಡಿಯೋನು ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು ಮತ್ತು ಒಂದೇ ಒಂದು ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.